ಬೇಸಿಗೆ ತಾಪಮಾನ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಿನ ಏಟು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದು ನಿರ್ಲಕ್ಷಿಸಿದರೆ ಜೀವಕ್ಕೆ ಅಪಾಯ ತರುವ ಗಂಭೀರ ಸ್ಥಿತಿಯಾಗಿದೆ. ದೇಹದ ಉಷ್ಣತಾ ನಿಯಂತ್ರಣ ವ್ಯವಸ್ಥೆ ವಿಫಲವಾದಾಗ ಹೀಟ್ ಸ್ಟ್ರೋಕ್ ಉಂಟಾಗುತ್ತದೆ. ತೀವ್ರ ಬಿಸಿಲಿನಲ್ಲಿ ದೀರ್ಘಕಾಲ ಇದ್ದಾಗ ಅಥವಾ ಅತಿಯಾದ ವ್ಯಾಯಾಮದಿಂದ ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾದಾಗ ಈ ಸ್ಥಿತಿ ಉಂಟಾಗುತ್ತದೆ. ಇದರಲ್ಲಿ ದೇಹ ಬೆವರುವ ಮೂಲಕ ತಂಪಾಗಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಹೀಟ್ ಸ್ಟ್ರೋಕ್ನ ಪ್ರಮುಖ ಲಕ್ಷಣವೆಂದರೆ ದೇಹದ ಉಷ್ಣತೆ ತೀವ್ರವಾಗಿ ಏರುವುದು, ಜೊತೆಗೆ ಚರ್ಮ ಒಣಗಿ ಕೆಂಪಾಗಿ ಬಿಸಿಯಾಗುತ್ತದೆ ಮತ್ತು ಬೆವರು ಬರುವುದಿಲ್ಲ. ರೋಗಿಗೆ ತೀವ್ರ ತಲೆನೋವು, ತಲೆ ಸುತ್ತು, ವಾಕರಿಕೆ, ವಾಂತಿ ಕಾಣಿಸಿಕೊಳ್ಳುತ್ತದೆ. ಹೃದಯ ಬಡಿತ ವೇಗವಾಗಿ ಆಗುತ್ತದೆ ಮತ್ತು ಉಸಿರಾಟವು ವೇಗವಾಗುತ್ತದೆ. ಗೊಂದಲ, ಮಾತು ಅಸ್ಪಷ್ಟವಾಗುವುದು, ಸೆಳೆತ ಮತ್ತು ಮೂರ್ಛೆ ಬರುವುದು ಕೂಡ ಸಾಮಾನ್ಯ ಲಕ್ಷಣಗಳಾಗಿವೆ. ಇದನ್ನು ಪ್ರತ್ಯೇಕಿಸುವ ಮುಖ್ಯ ಅಂಶ. ಹೀಟ್ ಸ್ಟ್ರೋಕ್ ಒಂದು ಮೆಡಿಕಲ್ ಎಮರ್ಜೆನ್ಸಿ. ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ. ಮೊದಲು ರೋಗಿಯನ್ನು ನೆರಳಿನ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ನಂತರ ಅವರ ಬಿಗಿಯಾದ ಬಟ್ಟೆಗಳನ್ನು ಸಡಿಲಿಸಬೇಕು. ದೇಹವನ್ನು ತಣ್ಣೀರಿನಿಂದ ಸ್ಪಂಜ್ ಮಾಡಬೇಕು. ಹೀಟ್ ಸ್ಟ್ರೋಕ್ನಿಂದ ಯಾರಿಗೆ ಅಪಾಯ ಹೆಚ್ಚು ಎಂದರೆ 5 ವರ್ಷದೊಳಗಿನ ಮಕ್ಕಳು, 65 ವರ್ಷ ಮೇಲಿನ ವೃದ್ಧರು, ಬಿಸಿಲಿನಲ್ಲಿ ದುಡಿಯುವ ಕಾರ್ಮಿಕರು ಮತ್ತು ರೈತರು ಹೀಟ್ ಸ್ಟ್ರೋಕ್ಗೆ ಹೆಚ್ಚು ಗುರಿಯಾಗುತ್ತಾರೆ. ನಿರ್ಜಲೀಕರಣ, ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆ ಇರುವವರು ಸಹ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಹೀಟ್ ಸ್ಟ್ರೋಕ್ ತಡೆಗಟ್ಟುವುದು ಹೇಗೆ? ಮಧ್ಯಾಹ್ನ 12 ರಿಂದ 4 ಗಂಟೆಯವರೆಗೆ ತೀವ್ರ ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು. ಹೊರಗೆ ಹೋಗುವಾಗ ಹತ್ತಿಯ ತೆಳುವಾದ ಮತ್ತು ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ತಲೆ ಮೇಲೆ ಟೋಪಿ ಅಥವಾ ಕರ್ಚೀಫ್ ಬಳಸಬೇಕು. ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯಬೇಕು. ಮಜ್ಜಿಗೆ, ಲಿಂಬು ನೀರು, ತೆಂಗಿನ ನೀರು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆರೋಗ್ಯ ತಜ್ಞರ ಪ್ರಕಾರ ಹೀಟ್ ಸ್ಟ್ರೋಕ್ನಿಂದ ಸಾವನ್ನು ತಪ್ಪಿಸಲು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮುಖ್ಯ. ಆದ್ದರಿಂದ ಬಿಸಿಲಿನಲ್ಲಿ ದುಡಿಯುವವರು ಮತ್ತು ಹೊರಗೆ ಹೋಗುವವರು ಸಾಕಷ್ಟು ನೀರು ಕುಡಿಯುವುದರ ಜೊತೆಗೆ ದೇಹದ ಲಕ್ಷಣಗಳ ಬಗ್ಗೆ ಎಚ್ಚರವಾಗಿರಬೇಕು. ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡುವುದನ್ನು ತಪ್ಪಿಸಿ, ಹೆಚ್ಚು ನೀರು ಮತ್ತು ದ್ರವ ಪದಾರ್ಥಗಳನ್ನು ಸೇವಿಸಿ, ಹಗುರವಾದ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಿ.